ನಮ್ಮ ಮನೆಗೆ ಯಾರ ನೆಂಟರು ಬೀಗರು ಬಂದ್ರಂದ್ರೆ ಏನಾರ ಹೊಸ ಥರದ್ದು ಸ್ವೀಟ್ ಮಾಡ್ಬೇಕಂತ ಅನ್ನಿಸ್ತಾರ. ನಾ ಇಲ್ಲಿ ಇವತ್ತು ತೋರಿಸೋಂಥದ್ದು ಈ ರುಚಿ ಮಾಡಿ ನೋಡ್ರಿ, ಪಕ್ಕ ಅಂದ್ರೆ ಪಕ್ಕ ಇಷ್ಟ ಆಗ್ತದ್ರಿ. ಭಾಳ ಸಿಂಪಲ್ ಅದ ರೀ, ಈಸಿ ಅದ ರೀ, ಹಾಗೆ ಟೇಸ್ಟಿನೂ ಅದ ರೀ. ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ಒಂದಿಷ್ಟು ಬ್ರೆಡ್ ಸ್ಲೈಸಸ್ಸು ತೊಗೊಂಡಿನಿ ರೀ. ಯಾವರ ಬ್ರೆಡ್ ತೊಗೋರಿ ನಡೀತದ, ನೀವು ವೀಟ್ ಬ್ರೆಡ್ನಾಗೂ ಈ ರೆಸಿಪಿ ಮಾಡ್ಕೋಬೋದು. ಒಂದು ಗ್ಲಾಸ್ ಇಲ್ಲ ಬಟಲ್ ತೊಗೊಂಡು ಈ ಥರ ನಾನು ಕಟ್ ಮಾಡ್ಕೋತೀನಂತ್ರಿ ರೌಂಡ್ ಶೇಪ್ನಾಗ. ನಾ ಇಲ್ಲಿ 4 ಬ್ರೆಡ್ಗಳಿಂದ ಮಾಡಿ ತೋರಿಸ್ಲತ್ತೀನಿ ರೀ. ನೀವು ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬೋದು, ಕ್ವಾಂಟಿಟಿ ನಿಮಗೆ ಹೆಂಗೆ ಬೇಕಂಗೆ ಮಾಡ್ಕೋರಿ. ನೋಡಿರಿ, ನಾ ಇಲ್ಲಿ 4 ಪೀಸು ಮಾಡಿ ಇಟ್ಬಿಟ್ಟೀನಿ ರೀ. ಈಗ ಹಿಂಗೆ ಈ ಗುಂಡಕ್ಕೆ ಕಟ್ ಮಾಡಿ ಇಟ್ಕೊಂಡಿನಲ್ರಿ, ಇದ್ರ ಮೇಲೆ ಒಂದು ಸ್ವಲ್ಪ ಹಾಲು ಒರೆಸ್ತೀನಂತ್ರಿ. 2 ಮೇಲೆ ಒರೆಸ್ಲತ್ತೀನಿ ರೀ, ಮತ್ತು 1 ಮೇಲೆ 1 ಹಿಂಗೆ ಇಟ್ಬಿಡ್ತೀನಂತ್ರಿ. ಯಾಕಪ್ಪ ಹಾಲು ಹಚ್ಚೀನಿ ಅಂತಂದ್ರೆ ಸ್ವಲ್ಪ ಅವು ಮೆತ್ಕೊಳ್ಳಿ ಅಂತ ನಾನು ಮಾಡೀನಿ ರೀ. ಬೇಕಾದ್ರೆ ನೀವು ಒಂದೇ ಪೀಸ್ಲಿಂದ ಮಾಡ್ಬೋದು, 3 ಪೀಸ್ಗಳ್ನು 1 ಮೇಲೆ 1 ಇಟ್ಟು ಮಾಡ್ಬೋದು. ಹೆಂಗೆ ಮಾಡ್ರೂ ನಡೀತದೆ. ಈಗೇನಪ್ಪ ಅಂತಂದ್ರೆ ಈಗ ಉಳಿದಿದ್ದೇನವಲ್ಲ ರೀ, ಇವು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಇವಕ್ಕೆಲ್ಲ ಹಿಂಗೆ ನಾನು ಪೀಸು ಮಾಡ್ಕೋತೀನಂತ. ಮಾಡಿಕೊಂಡು ಒಂದು ಸಣ್ಣ ಮಿಕ್ಸಿ ಜಾರ್ನಾಗ ಸೇರಿಸ್ಬಿಡ್ತೀನಂತ್ರಿ. ಸೇರಿಸಿ ಇದಕ್ಕೆ ಗ್ರೈಂಡ್ ಮಾಡಿಕೊಂಡು ತರ್ತೀನಿ ರೀ. ಪೂರ್ತಿ ಪುಡಿನೂ ಇರಬಾರ್ದು, ಸ್ವಲ್ಪ ನೋಡ್ರಿ ಹಿಂಗೆ ರವ ಇರಬೇಕ್ರಿ, ಅಂದ್ರೆ ರವ ಥರ ಇರಬೇಕ್ರಿ. ಈಗ ಒಂದು ಪ್ಯಾನಿನಾಗ ಏನು ಮಾಡ್ತೀನಿ ರೀ, 1 ಚಮಚ ತುಪ್ಪ ಹಾಕ್ತೀನಿ ರೀ. ಹಾಕಿ ಈಗ ಇವೆರಡು ಪೀಸ್ಗಳಿಗೆ ಹಿಂಗೆ ತಂದು ಇಟ್ಬಿಡ್ತೀನಂತ್ರಿ. ಸಣ್ಣ ಉರಿನಾಗ ಏನು ಮಾಡ್ತೀನಿ ರೀ ಅಂತಂದ್ರೆ ಮ್ಯಾಲೊಂದಿಟ್ಟು ತುಪ್ಪ ಹಚ್ಚಿ 2 ಮಗ್ಗಲಿವಕ್ಕೆ ಪಲ್ಟಾಸ್ಕೊತ ಬೇಯಿಸ್ತೀನಂತ್ರಿ. ಇಲ್ಲ ನಿಮಗೆ ಬೇಯಿಸೋದಿಲ್ಲ ಅಂದ್ರೆ ಡೈರೆಕ್ಟಾಗಿ ಹಾಗೇನು ಮಾಡ್ಕೋಬೋದು ರೀ. ಆದರೆ ಹಿಂಗೆ ಮಾಡೋದ್ರಲ್ಲಿಂದ ಸ್ವಲ್ಪ ರುಚಿ ಜಾಸ್ತಿ ಆಗ್ತದೆ ರೀ, ಸ್ವಲ್ಪ ಕ್ರಿಸ್ಪಿನೂ ಆಗ್ತಾವಿಲ್ಲಿ. ನೋಡ್ರಿ ಎಷ್ಟು ಚಂದ ಬಣ್ಣ ಬಂದದಂತ. ಈ ಥರ ನಾವು ಫ್ಲಿಪ್ ಮಾಡ್ಕೋತ ಇವಕ್ಕೆ ಬೇಯಿಸ್ಬೇಕಾಗ್ತದೆ. ಈಗ ಇವಕ್ಕೆ ತೆಗೆದಿಡ್ತೀನಂತ್ರಿ. ಈಗ ಒಂದು ಕಡಾಯಿನಾಗ 1 ಬಟ್ಟಲು ಅಂದ್ರೆ ಏನ್ರಿ ಸಣ್ಣ ಬಟ್ಟಲು ಸಕ್ಕರೆ ಹಾಕ್ಲತ್ತೀನಿ ರೀ. 2 ಟೇಬಲ್ ಸ್ಪೂನು ಅದ ರೀ ಸಕ್ಕರೆ. ಇದಕ್ಕೆ ನೋಡ್ರಿ ನೀರು ಹಾಕಲ್ದಂಗೆ ನಾನು ಸಣ್ಣ ಉರಿನಾಗ ಹಿಂಗೆ ಮಿಕ್ಸ್ ಮಾಡ್ಕೋತ ಏನು ಮಾಡ್ತೀನಿ ರೀ, ಕರ್ಗಿಸ್ಕೊತೀನಂತ. ಪೂರ್ತಿ ಕೈ ಬಿಡಲ್ದಂಗೆ ಸಣ್ಣ ಉರಿದಾಗೆ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋತ ಏನು ಮಾಡಬೇಕಾಗ್ತದೆ ರೀ, ಕರ್ಗಿಸ್ಕೋಬೇಕಾಗ್ತದೆ. ಈಗ 1 ಗ್ಲಾಸು ಬಿಸಿ ಅಂದ್ರೆ ಕುದಿಯ ಹಾಲು ಸೇರಿಸ್ಲತ್ತೀನಿ ರೀ ನಾನು. ಆರಿದ ಹಾಲು ಹಾಕ್ಲಕ್ಕ ಹೋಗ್ಬೇಡ್ರಿ, ಕೆಳಗಿಂದಿನ ಸಕ್ಕರೆ ಅದಲ್ರಿ ಅದು ಗಂಟಾಗ್ಬಿಡ್ತದೆ. ಈಗ ಇದಕ್ಕೆ ಚಂದ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಕುದಿಸ್ತೀನಂತ್ರಿ. 3 ನಿಮಿಷ ಆದಮೇಲೆ ಪುಡಿ ಮಾಡಿಟ್ಟಿದ್ದು ಬ್ರೆಡ್ ಇದ್ರಾಗ ಹಾಕಿ ಸುಮ್ಮನೆ 1 ನಿಮಿಷ ಇದಕ್ಕೆ ಕುದಿಸ್ಬೇಕ್ರಿ. ಅಷ್ಟೇ, ಕುದಿಸ್ಲಿಲ್ಲ ಅಂದ್ರೂ ನಡೀತದೆ. ಮತ್ತು ಕೊನೆಗೆ ಒಂದು 4 ಇಲಾಚಿ ಸಕ್ಕರೆ ಹಾಕಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಲತ್ತೀನಿ ರೀ. ಈಗ ನಾನು ಏನು ಮಾಡ್ತೀನಿ ರೀ, ಸ್ಟವ್ ಆಫ್ ಮಾಡ್ತೀನಂತ್ರಿ. ಸ್ವಲ್ಪ ಇಲ್ಲಿ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಸ್ವಲ್ಪ ಆರಣ ಏನು ಮಾಡ್ತೀನಿ ರೀ, ಇವೇನು ಹುರಿದಿಟ್ಟಿದ್ದು ಬ್ರೆಡ್ ಪೀಸ್ಗಳವಲ್ರಿ ಅವಕ್ಕೆ ಹಿಂಗೆ ಈ ಪ್ಲೇಟ್ನಾಗ ಇಟ್ಟು ಇದ್ರ ಮ್ಯಾಲೆ ಇದು ಸುರ್ಕೋತ ಹೋಗ್ತೀನಂತ್ರಿ. ಚಲೋ ಅವು ಬ್ರೆಡ್ ಏನು ಮಾಡ್ಬೇಕ್ರಿ, ನುಂಗಬೇಕ್ರಿ. ಆ ಥರ ನಾವು ಹಾಕೋತಾ ಹೋಗ್ಬೇಕಾಗ್ತದ್ರಿ. ಎಷ್ಟು ಹಾಕ್ದ್ರೂ ನಡೀತದೆ. ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟ್ ಕೊಡ್ತದ್ರಿ. ಕೊನೆಗೆ ಏನು ಮಾಡ್ತೀನಿ ರೀ ಅಂತಂದ್ರೆ ಸಣ್ಣ ಕಟ್ ಮಾಡಿದ್ದು ಡ್ರೈ ಫ್ರೂಟ್ಸ್ ರೀ, ನಿಮಗೆ ಯಾವ ಇಷ್ಟ ಅವನ್ನ ಅವು ತೊಗೊಂಡು ಹಿಂಗೆ ಸಣ್ಣ ಕಟ್ ಮಾಡಿ ಇದ್ರ ಮೇಲೆ ಹಾಕೋತಾ ಹೋಗ್ತೀನಿ ರೀ. ಆಯ್ತು ನೋಡ್ರಿ, ನಮ್ಮದು ಹೊಸ ರುಚಿ ಇಲ್ಲಿ ರೆಡಿ ಆಗಿಬಿಟ್ಟದ್ರಿ. ನೀವು ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ನು ಮಾಡ್ಕೋರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.